ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ರಾಜ್ಯದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಹುಶಃ ನನಗನ್ನಿಸ್ತದೆ ಈ ರಾಜ್ಯಕ್ಕೆ ಒಂದು ರೀತಿಯ ದರಿದ್ರ ಮುಚ್ಚಿಕೊಂಡ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬರುವಾಗಲೇ ದರಿದ್ರವನ್ನೇ ಒತ್ಕೊಂಡು ಬಂದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕೆ ಅಂದ್ರೆ ಬಂದ ತಕ್ಷಣ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರು ಕಂಗಾಲಾದ್ರು, ಅವರಿಗೆ ಪರಿಹಾರಗಳಿಲ್ಲ. ಇಂಥ ಪರಿಸ್ಥಿತಿಯನ್ನ ಅವರು ಎದುರಿಸ್ತಾ ಇದ್ದಾರೆ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಯಿಂದ ಯಾವ ರೀತಿ ಇದು ಜನರಿಗೆ ದ್ರೋಖ ಮಾಡಿದ್ರು ಅಂದ್ರೆ, ಚುನಾವಣೆಯಲ್ಲಿ ಅನೇಕ ಆಶ್ವಾಸನೆಗಳನ್ನ ಕೊಟ್ಟರು, 5 ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಯಾರಿಗೂ ಕೂಡ ಗ್ಯಾರಂಟಿಗಳು ಸರಿಯಾಗಿದ್ದ ಸಮಯಕ್ಕಾಗ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪ್ತಾ ಇಲ್ಲ. ಕೊಟ್ಟ ಮಾತಿನಂತೆ ನಡೆಯುವ ಸರ್ಕಾರ ಅಂತ ಹೇಳಿದ್ರು, ಆದ್ರೆ 100ಕ್ಕೆ 100ರಷ್ಟು ಸುಳ್ಳು. ಇದು ಕೊಟ್ಟ ಮಾತಿನಂತೆ ನಡೆದ ಸರ್ಕಾರ ಅಲ್ಲ, ಇದು ಜನರಿಗೆ ಧೋಖ ಮಾಡಿದ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ 2,000 ಕೊಡ್ತೀವಿ ಅಂತಂದ್ರು, ಒಂದು ಕಂತು ಬಂದಿದೆ, ಇನ್ಯಾವ ಕಂತು ಬೇರೆಯವ್ರ ಕೆಲವ್ರಿಗೆ ಬಂದಿಲ್ಲ. ಈ ತಿಂಗಳಲ್ಲಿ 20% ಜನರಿಗೆ ಕೊಡ್ತಾರೆ, ಕೊಟ್ಟಿದ್ದೀವಿ ಅಂತ ಹೇಳಿಬಿಡ್ತಾರೆ, ಇನ್ನು 80% ಜನರಿಗೆ ಸಿಗೋದಿಲ್ಲ. ಮುಂದಿನ ಸಾರಿಗೆ ಇನ್ನು ಬೇರೆ 20%ನವರಿಗೆ ಕೊಡ್ತಾರೆ, ಇವರಿಗೆಲ್ಲ ಕೊಡೋದಿಲ್ಲ. ಹೀಗೆ ಸುಳ್ಳು ಹೇಳಿ ವಂಚನೆ ಮಾಡಿ ಮೋಸದಿಂದ ಕಳೆದ 8-9 ತಿಂಗಳ ಹಿಂದೆ ಈ ಸರ್ಕಾರ ಬಂದಿದೆ. ಮಾತೆತ್ತಿದ್ರೆ ಸುಳ್ಳಿನ ಶೂರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸುಳ್ಳು ಹೇಳೋದ್ರಲ್ಲಿ ನಿಪುಣರು. ಬಹುಶಃ ಅವರನ್ನ ಸುಳ್ಳು ಹೇಳಿ ಇನ್ನೊಬ್ಬರು ಮೀರಿಸಲಿಕ್ಕೆ ರಾಜ್ಯದಲ್ಲಿ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತು ನನ್ನ ಅನಿಸಿಕೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣೆ ಬಂದಿದೆ, ಪಾರ್ಲಿಮೆಂಟ್ ಚುನಾವಣೆ. ಈಗಾಗಲೇ ಸುಮಾರು 10, 15, 20 ಸೀಟ್ ಗೆಲ್ಲಬೇಕು ಅಂತ ಹೇಳ್ಕೊಳ್ತಿದ್ರು. ಹೇಳಿ ಆದ್ಮೇಲೆ ಈಗಾಗಲೇ ಅವರಿಗೆ ಬಾಂಡ್ಗಳು ಮಾಡಿಬಿಟ್ಟಿದ್ದಾರೆ. ಕುಣಿಗಲ್ನಲ್ಲಿ 1 ಲೋಡ್ ಬಾಂಡ್ ಸಿಕ್ಕಿದೆ ಮೊನ್ನೆ. ಏನಂತಂದ್ರೆ ಕೆಲವರಿಗೆ ಫ್ರಿಡ್ಜು, ಕೆಲವರಿಗೆ ವಾಷಿಂಗ್ ಮಿಷಿನು, ಕೆಲವರಿಗೆ ಟಿವಿಗಳು, ಕುಕ್ಕರ್ಗಳು, ಈ ರೀತಿ ಅವರವರ ಯೋಗ್ಯತೆಯ ಮೇಲೆ ಮನೆಗಳಿಗೆ ಹೋಗಿ, ಇದು ಚುನಾವಣೆ ನಾವು ಗೆದ್ರೆ ಇದನ್ನ ನೀವು ತಗೊಂಡು ಯಾವುದೇ ಅಂಗಡಿಯಲ್ಲಿ ಹೋಗಿ ತೋರಿಸಿದ್ರೆ ನಿಮಗೆ ಫ್ರಿಡ್ಜ್ ಕೊಡ್ತಾರೆ, ನಿಮಗೆ ಟಿವಿ ಕೊಡ್ತಾರೆ ಅಂತಕ್ಕಂಥ ಬಾಂಡ್ಗಳನ್ನ ಇದು ಮಾಡ್ತಾರೆ. ಆದ್ರೆ ಫ್ರಿಡ್ಜು ಇದೆಲ್ಲ ಕೊಡ್ತಕ್ಕಂಥ ಸರ್ಕಾರಕ್ಕೆ ಜನರಿಗೆ ಕುಡಿಯೋ ನೀರು ಕೊಡೋ ಯೋಗ್ಯತೆ ಇಲ್ಲ. ಬೆಂಗಳೂರಿನಲ್ಲಿ ಬಾಡಿಗೆ ಮನೆಗಳಿರ್ತಕ್ಕಂಥ ಜನರು ಮನೆಗಳನ್ನ ಖಾಲಿ ಮಾಡ್ಕೊಂಡು ಅವರವರ ಹಳ್ಳಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕೆಂದ್ರೆ ದಿನನಿತ್ಯದ ಬಳಕೆಗೂ ನೀರಿಲ್ಲ. ಕುಡಿಯೋ ನೀರು ಎಲ್ಲೋ ಬಾಟಲ್ ನೀರಾದ್ರೂ ತಗೊಂಡು ಕುಡಿದು ಜೀವನ ಮಾಡ್ಬಿಡ್ಬೋದು. ಆದ್ರೆ ನಿತ್ಯ ಕರ್ಮಗಳಿಗೆ ಬೇಕಾಗಿರ್ತಕ್ಕಂಥ ನೀರು ಬೆಂಗಳೂರಿನಲ್ಲಿ ಇಲ್ಲ, ನೀರು ಸಿಗ್ತಾ ಇಲ್ಲ. ಕಾವೇರಿ ನೀರು ಯಥೇಚ್ಛವಾಗಿ ಬೇಕಾದಷ್ಟು ಮೆಟ್ಟೂರು ಡ್ಯಾಮ್ನಲ್ಲಿದೆ. ಆದ್ರೂ ಕೂಡ ಸಂಬಂಧ ಕಳ್ಕೊಳ್ಬಾರ್ದು DMK ಸರ್ಕಾರದ ಜೊತೆಯಲ್ಲಿ ಅನ್ನೋ ಕಾರಣಕ್ಕೆ ಅಲ್ಲಿಗೆ ನೀರು ಬಿಡ್ತಾರೆ. ನಮಗೆ ಕುಡಿಯೋಕ್ ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ರೈತರು ಇವತ್ತೆಲ್ಲರೂ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಬೆಂಗಳೂರಿನ ವಾಸಿಗಳಿಗೆ ನೀರಿಲ್ಲದೆ ಪ್ರತಿನಿತ್ಯ ಟ್ಯಾಂಕರ್ಗಳಲ್ಲಿ ಒಡಿಸ್ಕೊಳ್ತಾರೆ. ಒಂದು ಟ್ಯಾಂಕರ್ 300, 400, 500 ರೂಪಾಯಿ ಇದ್ದಿದ್ದು ಈಗ 1,500, 2,000 ರೂಪಾಯಿಗೆ ಒಂದು ಟ್ಯಾಂಕರ್ ನೀರು ಆಗಿದೆ. ಇನ್ನು ಮುಂದೆ ಬಹುಶಃ ಸರ್ಕಾರ ಇನ್ನೊಂದು ಘೋಷಣೆ ಮಾಡಬಹುದು, ನಮಗೆ ಓಟ್ ಹಾಕಿದವ್ರಿಗೆ ಒಂದು ಟ್ಯಾಂಕರ್ ನೀರು ಕಳಿಸ್ತೀವಿ ಅಂತ ಕೂಡ ಹೇಳ್ಬೋದು. ಇಂಥ ಅಧೋಗತಿಗೆ ಈ ಸರ್ಕಾರ ಬಂದು ನಿಂತಿದೆ. ನನಗೆ ಅನಿಸಿದ ಮೇಲೆ ಇವತ್ತೇನಾಗಿದೆ, ಈ ಚುನಾವಣೆ ನಾವು 25 ಸ್ಥಾನಗಳನ್ನ ಗೆದ್ದಿದ್ವಿ ಲಾಸ್ಟ್ ಟೈಮ್. ಒಂದು ಮಂಡ್ಯ ನಮ್ಮ ಸಪೋರ್ಟ್ ಇಂದ ಸುಮಲತಾ ಅವ್ರು ಗೆದ್ದಿದ್ರು, ಅಲ್ಲಿಗೆ 26 ಸೀಟ್ ಆಯ್ತು. ಮಂಡ್ಯ ಬಿಟ್ರೆ ಇದು ಹಾಸನ ಜನತಾದಳ ಗೆದ್ದಿತ್ತು.
ಕೇವಲ ಒಂದೇ ಒಂದು ಸ್ಥಾನವನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಗೆದ್ದಿದ್ರು. ಜನತಾದಳ ಮತ್ತೆ ಕಾಂಗ್ರೆಸ್ ಎರಡು ಒಂದಾಗಿ ಚುನಾವಣೆಯನ್ನ ಎದುರಿಸಿದ್ರು. ಅವಾಗ 2 ಸೀಟ್ ಗೆದ್ದಿದ್ದಷ್ಟೇ ಅವರು. ನಾವು 26 ಸೀಟ್ ಗೆದ್ವಿ. ಈ ಸಾರಿ ಜನತಾದಳ ನಮ್ಮ ಜೊತೆಯಲ್ಲಿ ಬಂದ್ಬಿಟ್ಟಿದೆ. ಅಲ್ಲಿಗೆ 26 + 1 27 ಸೀಟ್ ಆಯ್ತು, ನಮ್ಮದಾಯ್ತು. ಕಾಂಗ್ರೆಸ್ ಗೆದ್ದಿದ್ದು ಕೇವಲ 1. ಭವಿಷ್ಯ ಈಗ ಆ ಒಂದನ್ನು ಉಳಿಸ್ಕೊಳ್ಳೋಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. 28ಕ್ಕೆ 28. ಯಾಕಂತಂದ್ರೆ ಭ್ರಷ್ಟಾಚಾರದ ಮತ್ತು ಹೃದಯಗಳನ್ನು ಜೋಡಿಸ್ತಕ್ಕಂಥವರ ಮಧ್ಯೆ ಇವತ್ತು ಪೈಪೋಟಿ ಬಿದ್ದಿದೆ. ಸುಮಾರು 1 ಕೋಟಿ ಎಷ್ಟು ಹೃದಯ ಕಾಯಿಲೆ ಇರತಕ್ಕಂಥವರನ್ನ ಅಟೆಂಡ್ ಮಾಡಿರ್ತಕ್ಕಂಥ CN ಮಂಜುನಾಥ್ ರವರು ನಮ್ಮ ಕ್ಯಾಂಡಿಡೇಟ್ ಆಗಿದ್ದಾರೆ ನಮ್ಮ ಪಕ್ಷದಿಂದ. ಇಡೀ ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಖ್ಯಾತಿ ಇದೆ, ಛಾತಿಯೂ ಇದೆ. ರಾಜಕೀಯವನ್ನು ಅಂಟಿಸ್ಕೊಂಡವರಲ್ಲ. ನಿನ್ನೆ ಹೇಳುವಾಗಲೂ ಕೂಡ ಹೇಳಿದ್ದಾರೆ ಅವರು, ನಾನು ಹೌದು ಚುನಾವಣೆಗೆ ನಿಂತಿದ್ದೇನೆ, ಆದ್ರೆ ನಾನು ರಾಜಕೀಯ ಮಾಡಲಿಕ್ಕೆ ಅಲ್ಲ. ಆದ್ರೆ ನಾನು ಯಾವ ರೀತಿ ಡಾಕ್ಟರ್ ಆಗಿ ಹೃದಯಗಳನ್ನ ಜೋಡಿಸ್ತಾ ಇದ್ನೋ ಅದೇ ರೀತಿ ಹೃದಯಗಳನ್ನು ಜೋಡಿಸ್ತಕ್ಕಂಥ ಕೆಲಸವನ್ನ ನಾನು ರಾಜಕೀಯದಲ್ಲಿ ಇದ್ದುಕೊಂಡೇ ಮಾಡ್ತೇನೆ ಅಂತಕ್ಕಂಥ ಬಹಳ ದೊಡ್ಡ ಮಾತನ್ನು ಹೇಳಿದ್ದಾರೆ. ಅವರ ಬಗ್ಗೆ ಬಹಳಷ್ಟು ಜನರಿಗೆ ವಿಶ್ವಾಸ, ಪ್ರೀತಿ ಇದೆ. ಆದ್ರಿಂದ ಇವತ್ತು ಮನೆಗಳನ್ನ, ಹೃದಯಗಳನ್ನ ಒಡೆಯತಕ್ಕಂಥವ್ರು ಒಂದು ಕಡೆ ಇದ್ರೆ, ಮಂಜುನಾಥ್ ಅವರು ಹೃದಯಗಳನ್ನ ಜೋಡಿಸ್ತಕ್ಕಂಥ ವ್ಯಕ್ತಿ ಅಲ್ಲಿ ನಿಂತಿರೋದ್ರಿಂದ ಬಹುಶಃ ಆ ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಅವರಿಂದ ಆಗೋದಿಲ್ಲ. ಆ ಕಾರಣದಿಂದ ಭಾರತೀಯ ಜನತಾ 28ಕ್ಕೆ 28 ಸ್ಥಾನವನ್ನು ಗೆಲ್ತಕ್ಕಂಥ ಎಲ್ಲ ಸೂಚನೆಗಳಿದೆ ಅಂತಕ್ಕಂಥ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತೇನೆ. ದಲಿತರ ಬಗ್ಗೆ ಬಹಳ ಮಾತಾಡ್ತಾರೆ. ಅಂಬೇಡ್ಕರ್ ಅವರಿಗೆ ಯಾವ ರೀತಿ ತೊಂದರೆ ಕೊಟ್ಟರು ಅದು ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ವಿಷಯ. ಅದನ್ನ ನಾನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ಏನೇನು ಮಾಡಿದ್ರು ಕಾಂಗ್ರೆಸ್ ಎಲ್ಲ ಗೊತ್ತಿದೆ. ಆದ್ರೆ ಇಷ್ಟೆಲ್ಲ ದಲಿತರ ಬಗ್ಗೆ ಭಾಷಣ ಮಾಡ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬೇರೆಯವರ ಮೇಲೆ ಅಪಾದನೆ ಮಾಡ್ತಾರೆ. ದಲಿತರಿಗೆ ಮೀಸಲಿಟ್ಟಿದ್ದ SC, SP, TSP ಹಣವನ್ನ 25,000 ಕೋಟಿ ರೂಪಾಯಿಗಳನ್ನ ಇವತ್ತು ಅವರಿಗೆ ವಂಚನೆ ಮಾಡಿ ಬೇರೆ ಬೇರೆ ಇದಕ್ಕೆ ಇವತ್ತು ಯೂಸ್ ಮಾಡ್ತಾರೆ. ನನಗೆ ಅರ್ಥ ಆಗ್ತಾ ಇಲ್ಲ, ನಮ್ಮ ದಲಿತ ಸಂಘಟನೆಗಳು ಎಲ್ಲಿ ಹೋದ್ರು? ದಯವಿಟ್ಟು ತಾವು ಹುಡುಕಿ ಕೊಡಬೇಕು. ಬಹಳ ಹೋರಾಟಗಾರರು ಅವರೆಲ್ಲ. ಆದ್ರೆ ಅವರ ಪರಿಸ್ಥಿತಿ ಏನಾಗಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಬಂದರೂ ಕೂಡ ಯಾರು ಎಲ್ಲೋ ಒಬ್ಬರು ಇಬ್ಬರು ಮಾತಾಡಿದ್ ಬಿಟ್ರೆ, ದಲಿತ ಸಂಘಟನೆಗಳು ಸಂಕಷ್ಟ ಬಂದಾಗ, ತೊಂದರೆ ಬಂದಾಗ, ತಮಗೆ ಅನ್ಯಾಯ ಆದಾಗ ಪ್ರತಿಭಟಿಸಬೇಕು. ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಮೊದಲು ವಿದ್ಯಾವಂತರಾಗಬೇಕು, ವಿದ್ಯೆ ಬಂದ್ರೆ ಬುದ್ಧಿವಂತರಾಗ್ತೀವಿ, ಆಗ ಸಂಘಟನತರಾಗಬೇಕು, ಸಂಘಟನೆ ಆದಾಗ ನಮಗೆ ಆಗ್ತಾ ಇರತಕ್ಕಂಥ ಅನ್ಯಾಯಗಳ ಬಗ್ಗೆ ನಮ್ಮ ಹೋರಾಟ ಮಾಡಬೇಕು. ಆದ್ರೆ ಇವತ್ತು ಹೋರಾಟ ಮಾಡ್ತಿರ್ತಕ್ಕಂಥ ಮುಖಂಡರುಗಳು ಯಾಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರ ಬಾಯಿ ಮುಚ್ಚೋಗಿದೆ, ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಇಂಥ ಪರಿಸ್ಥಿತಿ ಒಂದು ಸಮಯ ಬಿಜೆಪಿ 25,000 ಕೋಟಿ ದಲಿತರಿಗೆ ಮೀಸಲಿಟ್ಟ ಹಣವನ್ನ ಈ ರೀತಿ ಬೇರೆ ಬೇರೆ ಇದಕ್ಕೆ ಅದನ್ನ ಬಳಕೆ ಮಾಡಿದೆ ಅಂತಂದಿದ್ರೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಿತ್ತು, ವಿರೋಧ ಪಕ್ಷಗಳು ವಿರೋಧಗಳು ಮಾಡ್ತಿದ್ರು, ದಲಿತ ಸಂಘಟನೆಗಳು ವಿರೋಧ ಮಾಡ್ತಿದ್ರು. ಈಗ ಎಲ್ಲಾಗಿದ್ದಾರೆ ನೀವು? ಏನಾಗಿದೆ ನಿಮ್ಮ ಬಾಯಿಗೆ ಈಗ? ಇದಕ್ಕೆ ಅವರು ಉತ್ತರ ಕೊಡ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇವತ್ತು ಪರಿಸ್ಥಿತಿ ಸಂಪೂರ್ಣವಾಗಿ ಜನರನ್ನ ಕತ್ತಲೆಯಲ್ಲಿಟ್ಟು ಈ ಸರ್ಕಾರ ಕೇವಲ ಟ್ರಾನ್ಸ್ಫರ್ ದಂಧೆ ಸಂಪೂರ್ಣವಾಗಿ ಅದರಲ್ಲೇ ಇದೆ. ಸುಮಾರು ಕಾಂಟ್ರಾಕ್ಟರ್ಗಳಿಂದ 60% ಕಮಿಷನ್ ಹೊಡಿತಾ ಇದೆ. ಇದನ್ನ ನಾನು ಮಾತ್ರ ಹೇಳಬೇಕಾಗಿಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಕೂಡ ಹೇಳಿದ್ದಾರೆ. ಯಾವ ಕೆಂಪಯ್ಯನವರನ್ನ ಬಳಸ್ಕೊಂಡು ನಮ್ಮ ಮೇಲೆ ವಿರೋಧ ಮಾಡಿಸಿದ್ರು ಪತ್ರ ಬರೆಸಿ, ಈಗ ಅವರೇ ಹೇಳಿದ್ದಾರೆ ಈ ಸರ್ಕಾರದಲ್ಲೂ 40% ನಡೀತಾ ಇದೆ.
ಇನ್ನು ಬೇರೆ ಕಾಂಟ್ರಾಕ್ಟರ್ಗಳು ಹೇಳ್ತಾರೆ ಬರೀ 40 ಈಗ 60%. ಯಾಕೆಂತಂದ್ರೆ ಇವ್ರ ಹತ್ರ ಎಲ್ಲ ಕೊಡ್ಲಿಕ್ಕೆ ದುಡ್ಡ ಇಲ್ಲ, ನಾವು ಮಾಡಿರೋ ಕೆಲಸಗಳಿಗೆ ಈಗ 60% ನಾವು ಕೊಡ್ಬೇಕಾಗಿದೆ ಅಂತಕ್ಕಂಥದ್ದು ಅವರೇ ಹೇಳಿದ್ದಾರೆ. ನಿಮ್ಮ ಮಾಧ್ಯಮಗಳಲ್ಲಿ ಬಹಳಷ್ಟು ಅದು ಬಂದಿದೆ. ಹೀಗೆ ಬರೀ ಲೂಟಿ ಮಾಡ್ತಕ್ಕಂಥದ್ದು. ಕಳೆದ 4-5 ತಿಂಗಳ ಹಿಂದೆ ತೆಲಂಗಾಣ ಅದರಿಂದ ಹಿಡಿದು ಎಲ್ಲೆಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಎಲ್ಲ ನಡೆದ ಚುನಾವಣೆಗಳಿಗೆ ಇಲ್ಲಿಂದ ಲೂಟಿ ಮಾಡಿದ ಹಣವನ್ನು ಕಳಿಸ್ತಾ ಇದ್ರು. ಇವತ್ತು ಪರಿಸ್ಥಿತಿ ಏನ್ ಬಂದಿದೆ ಅಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ಗಾಗಿ ದುಡ್ಡು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಏನು ನಾನು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಹೊರಟಿದ್ರು, ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಲೂಟಿ ಮಾಡ್ತಕ್ಕಂಥ ಬೆಂಗಳೂರು ಆಗಿದೆಯೇ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅವರು ಜನ ಉದ್ಧಾರ ಆಗಬೇಕು, ಒಳ್ಳೇದಾಗಬೇಕು ಅನ್ನುವಂತ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ. ಅದರಿಂದ ನನಗನ್ನಿಸ್ತದೆ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಇವರ ಯೋಗ್ಯತೆ ಜನರಿಗೆಲ್ಲ ಗೊತ್ತಾಗಿದೆ ಈಗಾಗಲೇ. ಆದ್ದರಿಂದ ಈ ಸರ್ಕಾರದ ಆಯುಷು ಬಹಳ ಬಹಳ ಕಡಿಮೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಶ್ವರಪ್ಪ ಅವರು ಬಂಡಾಯದಿಂದ ಅನೇಕ ಜನರು ಬಂಡಾಯ ಇರುವಂತ ಸಾಧ್ಯತೆ ಇದೆ. ಇದರಿಂದ ಹಂಚಿಕೆ ಮಾಡುವ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ. ಹೋಗ್ಲಿ, ನೀವು ನಿಲ್ಲಕ್ಕಾಗ್ಲಿಲ್ಲ ಅಂದ್ರೆ ಹೋಗ್ಲಿ, ನಿಮ್ಮ ಮನೆ ಮಕ್ಕಳಿಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಟಿಕೆಟ್ ಕೊಡ್ತೀವಿ ನಿಲ್ರಿ ಅಂದ್ರೆ ನಿಲ್ಲಕ್ ರೆಡಿ ಇಲ್ಲ. ನಮ್ಮಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಒಂದೊಂದು ಕ್ಷೇತ್ರಕ್ಕೆ 10-15 ಅಭ್ಯರ್ಥಿಗಳಿದ್ದಾರೆ. ಸ್ವಲ್ಪ ಕಷ್ಟ ಆಗ್ತದೆ. ಅದರಲ್ಲೂ ಸೀನಿಯರ್ ಲೀಡರ್ಗಳು, ಸೊ ಅವರಲ್ಲಿ ಒಂದು ಸ್ವಲ್ಪ ನಮಗೂ ಟಿಕೆಟ್ ಬೇಕು ಅಂತಕ್ಕಂಥ ಭಾವನೆ ಇರ್ತದೆ. ಅಂತ ಸಂದರ್ಭದಲ್ಲಿ ಸೊ ಇಂಥವೆಲ್ಲವೂ ಕೂಡ ಸಹಜ ಇರ್ತದೆ. ಅದಕ್ಕೆ ಸರಿಯಾದ ಉತ್ತರವನ್ನ ನಮ್ಮ ಕೇಂದ್ರ ನಾಯಕರುಗಳು ಅದು ಕೊಡ್ತಾರೆ. ಅದನ್ನ ಮಾತುಕತೆಯಲ್ಲಿ ನಾವೆಲ್ಲ ಬಗೆಹರಿಸ್ಕೊಳ್ತೀವಿ. ನಮ್ಮ ಪಕ್ಷದಲ್ಲಿ ಟಿಕೆಟೇ ಸಿಗ್ಲಿಲ್ಲ ಅಂತ ಓಡೋಗ್ಬಿಡೋರು ಬಹಳ ಇಲ್ಲ. ಓಡೋದವರು ಕೂಡ ಏನಾಗ್ತಾರೆ, ವಾಪಸ್ ಹೇಗೆ ಬರ್ತಾರೆ ಅಂತ ನೀವೇ ಪ್ರಚಾರ ಮಾಡಿದ್ದೀರಿ. ಅದರಿಂದಾಗಿ ನಮ್ಮಲ್ಲಿ ಅಂತ ಗೊಂದಲ ಇರೋದಿಲ್ಲ. ಕೊನೆಯ ಹಂತದವರೆಗೂ ಪ್ರಯತ್ನಗಳು ನಡೀತವೆ. ಪ್ರಯತ್ನಗಳಾದ್ಮೇಲೆ ಎಲ್ಲವೂ ಸರಿ. ನಾನು ಮಾತಾಡಿದ ಬಹುಶಃ ಬಿಜಾಪುರ ದೂರ ಇರೋದ್ರಿಂದ ಕೇಳಿಸ್ಲಿಲ್ವೇನೋ ಗೊತ್ತಿಲ್ಲ. ಮೊದಲಿಗೆ ಉತ್ತರ ಅದೇ ನಂದು ಅವ್ರಿಗಿಂತ ಸ್ವಲ್ಪ ಕಡಿಮೆ ಕೇಳಿಸಿರ್ಬೋದು. ಆದ್ರೆ ಒಂದ್ ಹೇಳ್ತೇನೆ, ಯಾವುದೇ ಪಕ್ಷದ ನಾಯಕನಾಗಿರ್ಲಿ ಸಂವಿಧಾನ ಬದಲು ಅಂತಂದ್ರೆ ನಾನು ಅವರ ವಿರೋಧಿ. ಯಾವುದೇ ಪಕ್ಷ ಆಗಿರ್ಲಿ. ಅನಂತಕುಮಾರ್ ಹೆಗಡೆ ಅವರು ಮೊದಲು 5 ವರ್ಷದ ಹಿಂದೆ ಸ್ಟೇಟ್ಮೆಂಟ್ ಮಾಡಿದ್ರು. ಆಗ ಅವರು ಮಂತ್ರಿ ಇದ್ದಾಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ನಾವು ವಿರೋಧನೂ ಮಾಡಿದ್ವಿ. ಜೊತೆಗೆ ಮಾನ್ಯ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿ ಅವರವರನ್ನ ಪಾರ್ಲಿಮೆಂಟ್ಗೆ ಕರೆಸಿ ಮೊದಲು ದೇಶದ ಕ್ಷಮೆ ಕೇಳು ಅಂತ ಹೇಳಿದ್ರು. ಅಲ್ಲಿ ಕ್ಷಮೆ ಕೇಳಿಸಿದ್ರು. ಅದಾದ ನಂತರ ಅವರ ಮಂತ್ರಿ ಸ್ಥಾನವನ್ನು ಅವ್ರು ಕಳ್ಕೊಂಡ್ರು. ಇದು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಪಕ್ಷದ ಬದ್ಧತೆ ಯಾವ ರೀತಿ ಇದೆ ಅಂತ. ಅವತ್ತು ಕಳ್ಕೊಂಡಾದ್ಮೇಲೆ ಅವರು ಪಿಕ್ಚರಲ್ಲೇ ಇರಲಿಲ್ಲ. ಈಗ 6 ತಿಂಗಳಿಂದ ಈಚೆಗೆ ಚುನಾವಣೆಯ ಕಾಲ ಇದೆ, ಮತ್ತೆ ಟಿಕೆಟ್ ಬೇಕು ಅಂತ ಬಂದಿದ್ದಾರೆ. ಬಹುಶಃ ನಾನು ಹೇಳ್ತೇನೆ, ನನ್ನ ಪಕ್ಷದ ಲೀಡರ್ ಆದ್ರೂ ನನಗೊಂದೇ, ಬೇರೆಯವರಾದ್ರೂ ಒಂದೇ. ಈ ವಿಚಾರದಲ್ಲಿ ಅಂಬೇಡ್ಕರ್ ರವರ ವಿಚಾರದಲ್ಲಿ ನಮ್ದು ಕಾಂಪ್ರಮೈಸ್ ಇಲ್ಲ. ಸಂವಿಧಾನದ ವಿಚಾರದಲ್ಲಿ ನಮ್ದು ಕಾಂಪ್ರಮೈಸ್ ಇಲ್ಲ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಅವ್ನಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಬಹುಶಃ ಅವ್ರ ತಲೆ ಕೆಟ್ಟಿದೆ ಅಂತ ಹೇಳಿದ್ದೀನಿ. ನಮ್ಮ ಪಕ್ಷ ಕೂಡ ಅದನ್ನು ಒಪ್ಪೋದಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಕಾರಣದಿಂದ ನನ್ನಂತ ಚಾ ಮಾರ್ತಕ್ಕಂಥವನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಕ್ಕಂಥ ದೊಡ್ಡ ಮಾತನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೆ ಅಸ್ಪೃಶ್ಯತೆ ಮತ್ತು ಹೋಗಬೇಕು, ಸಮಾನತೆ ಬರೋವರಿಗೆ ಮೀಸಲಾತಿಯ ಬದಲಾವಣೆಯ ವಿಚಾರವಿಲ್ಲ ಅಂತ ಹೇಳಿದ್ದಾರೆ. ಸಂವಿಧಾನವನ್ನ ಅಧಿಕಾರಕ್ಕೆ ಹೋಗೋದಕ್ಕೆ ಮುಂಚೆ ಸಂವಿಧಾನದ ಕರಡನ್ನ ಟೇಬಲ್ ಮೇಲಿಟ್ಟು ಅದಕ್ಕೆ ತಲೆ ಕೊಟ್ಟು ನಮಸ್ಕಾರ ಮಾಡಿ ಅಧಿಕಾರ ತಗೊಂಡಿದ್ದಾರೆ. ಇದು ನಮ್ಮ ಪಕ್ಷದ ಬದ್ಧತೆ. ವೈಯಕ್ತಿಕ ವಿಚಾರಗಳಿಗೆ ಇಲ್ಲಿ ಮಾನ್ಯತೆ ಇಲ್ಲ. ವೈಯಕ್ತಿಕ ಅವ್ರೇನಾದ್ರೂ ಹೇಳಿದ್ರು ಇಲ್ಲ. ಆದ್ರೆ ಒಂದ್ ಹೇಳ್ತೀನಿ, ಮೊನ್ನೆ ಅವ್ರು ಹೇಳಿಕೆ ಕೊಟ್ಟಿದ್ದನ್ನು ನಾನು ಗಮನಿಸಿದ್ದೇನೆ. ತಿದ್ದುಪಡಿ ಮಾಡ್ಬೇಕಂತಂದ್ರೆ 400 ಸೀಟ್ ಬೇಕು ಅಂತಂದ್ರು. ಯಾಕೆ ಬೇಕು?
ಯಾಕೆ ಬೇಕು 400 ಸೀಟ್ ತಿದ್ದುಪಡಿಗೆ? ತಿದ್ದುಪಡಿ ಯಾವ ಕಾಲದಲ್ಲೂ ಬೇಕಾದ್ರೂ ಮಾಡ್ಕೊಳ್ಬಹುದು. ತಿದ್ದುಪಡಿಗೆ ಏನು 400 ಸೀಟ್ ಬೇಕಾಗಿಲ್ಲ. ಸರ್ಕಾರ ಇದ್ದವ್ರು ತಿದ್ದುಪಡಿ ಮಾಡ್ತಾರೆ, ಎಲ್ಲರೂ ಒಪ್ಕೊಳ್ತಾರೆ. ಯಾಕಂದ್ರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸಾಂದರ್ಭಿಕವಾದ ತಿದ್ದುಪಡಿಗಳು ಆಗಬೇಕು ಅಂತ. ಈಗಾಗಲೇ 104 ತಿದ್ದುಪಡಿಗಳು ಆಗಿದೆ. ಕಾಂಗ್ರೆಸ್ 95 ಸಾರಿ ತಿದ್ದುಪಡಿ ಮಾಡಿದ್ದಾರೆ. ಇವರೇ ಹೇಳಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದ ರಾಜೀವ್ ಗಾಂಧಿ ಅವರು ಹೇಳಿದ್ದಾರೆ, ಕಾಲಕ್ಕೆ ನಾವು ತಿದ್ದುಪಡಿಗಳನ್ನು ಮಾಡ್ತೀವಿ ಅಂತ. ಆದ್ರೆ ಸಂತೋಷ್ ಲಾಡ್ ಹೇಳ್ತಾರೆ, ಒಬ್ಬರು ಸ್ಟೇಟ್ಮೆಂಟ್ ಮಾಡೋದಿಲ್ಲ. ಸಂತೋಷ್ ಲಾಡ್ ಹೇಳ್ತಾರೆ, ಈ ದೇಶದಲ್ಲಿ ಸಂವಿಧಾನ ತಂದಿದ್ದು ಯಾರೋ? ನಮಗೆ ಎಲ್ಲಾ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ. ಆದ್ರೆ ಸಂವಿಧಾನ ಕೊಟ್ಟವ್ರು ಯಾರು? ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಸಂವಿಧಾನ ಕೊಟ್ಟವ್ರು. ಅವರ ಸಂತೋಷ್ ಲಾಡ್ ತಲೆ ಸರಿಯಿತ್ತಾ ಅವಾಗ? ಸಂತೋಷ್ ಲಾಡನ್ನ ಕಾಂಗ್ರೆಸ್ನವ್ರು ಯಾಕೆ ಪ್ರಶ್ನೆ ಮಾಡೋದಿಲ್ಲ? ನಮ್ಮನ್ನು ಮಾತ್ರ ಯಾಕೆ ಪ್ರಶ್ನೆ ಮಾಡ್ತಾರೆ? ಅಂದ್ರೆ ಪ್ರಶ್ನೆ ಮಾಡಬಾರ್ದು ಅಂತ ನಾನು ಹೇಳಲ್ಲ. ಅನಂತ್ ಕುಮಾರ್ ಹೆಗಡೆ ಈಗಲೂ ಹೇಳ್ತೇನೆ, ಅವ್ರಿಗೆ ಟಿಕೆಟೇ ಕೊಡಬಾರ್ದು. ನಾನು ಹೇಳ್ತೇನೆ, ನಮ್ಮ ಪಕ್ಷದ ಮುಖಂಡರಲ್ಲಿ ನಾನು ಮನವಿ ಮಾಡ್ತೇನೆ, ಒತ್ತಾಯ ಮಾಡ್ತೇನೆ, ಅಂತವರಿಗೆ ಟಿಕೆಟ್ ಕೊಡೋದು ಬೇಡ. ನಮ್ಮ ಪಕ್ಷ ಇವತ್ತು ಸದೃಢವಾಗಿದೆ. ಸಣ್ಣ ಕಾರ್ಯಕರ್ತನಿಗೂ ಪಕ್ಷದ ಟಿಕೆಟ್ ಕೊಟ್ರೆ ಗೆದ್ದು ಬರ್ತದೆ ಇವತ್ತಿನ ದಿವಸ. ಯಾಕೆ ಅಂತಂದ್ರೆ ಇಡೀ ದೇಶ ಮೋದಿಯವರನ್ನ ಗೌರವಿಸ್ತದೆ. ನಮಗೆ ಇವತ್ತು ಯಾರು ಅಭ್ಯರ್ಥಿ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಅಭ್ಯರ್ಥಿ ಮೋದಿಯವರು, ನಮ್ಮ ಸಿಂಬಲ್ ಕಮಲ. ಇಷ್ಟೇ ಇವತ್ತು ಬೇಕಾಗಿದೆ. ದೇಶವನ್ನ ಇಡ್ತಕ್ಕಂಥ ಕೆಲಸವನ್ನ ಮೋದಿಜಿಯವರು ಬಿಜೆಪಿ ಸರ್ಕಾರ ಮಾಡಿದೆ. ಅದಕ್ಕೆ ಜನ ಒಲಿದಿದ್ದಾರೆ. ಇದು ಬರ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಬರ ಬಂತು ಅನ್ನುವಂತ ಒಂದು ಆರೋಪ ಮಾಡಿದ್ರಿ. ಬರ ಅನ್ನೋದು ಎಲ್ಲಾ ಸರ್ಕಾರದಲ್ಲೂ ಬಂದೈತಿ. ಬರ ಇರ್ಲಿ, ಪ್ರವಾಹ ಇರ್ಲಿ. ಯಡಿಯೂರಪ್ಪ ಇದ್ದಾಗ ಪ್ರವಾಹ ಬಂತು. ಇವರು ಮೋದಿ ಅವರು ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಗುಜರಾತ್ ಅಲ್ಲಿ ಪ್ರವಾಹ ಬಂತು. ಹಂಗಂತ ಅದು ಅವ್ರು ಆರೋಪ ಮಾಡಕ್ ಆಗ್ತೈತಾ? ನೀವು ಬಂದ ತಕ್ಷಣ ಪ್ರವಾಹ ಬಂದೈತೆ ಅಂತ ಹೇಳಿ? ಅತಿವೃಷ್ಟಿ, ಅನಾವೃಷ್ಟಿ ಸರ್ವಕಾಲಕ್ಕೆ ಇರ್ತದೆ. ಸರ್ಕಾರಗಳು ಹೇಗೆ ನಡ್ಕೊಳ್ತವೆ ಅದು ಮುಖ್ಯ ಆಗುತ್ತೆ. ನೀವು ನಮ್ಗೆ ಹೌದು, ನಾನು ಅದನ್ನ ಹೇಳ್ತೇನೆ.